ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಹಾಸ್ಪಿಟಲ್ ಬ್ಯಾಗು. ಸೊ ನಾನೆಲ್ಲ ಅಷ್ಟೆಲ್ಲ ಜಾಸ್ತಿ ಎಲ್ಲ ಏನು ತಗೊಂಡಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡಿದ್ದೀನಿ. ಸೊ ಮೊದಲನೇದು ಬಂದು ನನಗೆ ಸಿ ಸೆಕ್ಷನ್ ಆಗಿತ್ತು. ಸೊ ಸೆಕೆಂಡು ನಾರ್ಮಲ್ ಆಗುತ್ತೇನೋ ಅಂತ ಕೇಳಿದ್ವಿ, ಯಾಕಂದ್ರೆ ನನಗೆ 4 year ಗ್ಯಾಪ್ ಇದೆ. ಸೊ ಹಾಗಾಗಿ ಆಗ್ಬೋದೇನೋ ಅಂತೇಳಿ ಡಾಕ್ಟರ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಅವ್ರಿಲ್ಲ, ರಿಸ್ಕ್ ತಗೊಳಕ್ಕಾಗಲ್ಲ, ಹಾಗಾಗಿ ನಾರ್ಮಲ್ ಚೆನ್ನಾಗಿ ಆಗೋದಿಲ್ಲ, ಸೊ ನೀವು ಸಿ ಸೆಕ್ಷನ್ನೇ ಮಾಡ್ಕೊಬೇಕು ಅಂತ ಹೇಳಿದ್ರು. ಸರಿ, ಓಕೆ ಅಂತೇಳಿ ನಾಳೆ ಬಂದು ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ. ಸೊ ನಿನ್ನೆಗೆ 9 months ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನಾಳೆ ಅಡ್ಮಿಟ್ ಆಗಕ್ಕೆ ಹೋಗ್ತಿದ್ದೀನಿ. ಸೊ ಮೊದಲಿಗೆ ನಾವು ಏನೇನು ತೊಗೊಳ್ಬೇಕು ಕಂಪಲ್ಸರಿ ಅಂದರೆ, ಫಸ್ಟು ನಮ್ಮ ಒಂದು ಹಾಸ್ಪಿಟಲ್ ರಿಪೋರ್ಟ್ಸ್ಗಳು ತೊಗೊಂಡು ಹೋಗ್ಬೇಕು, ಮತ್ತು ತಾಯಿ ಕಾರ್ಡ್. ಸೊ ಇಷ್ಟನ್ನು ನಾವು ಮಿಸ್ ಮಾಡಬಾರ್ದು. ಫಸ್ಟ್ ಥಿಂಗ್ಸ್ ಇದೇನೆ, ಹಾಸ್ಪಿಟಲ್ ಬ್ಯಾಗಲ್ಲಿ ಏನಿರುತ್ತೋ ಇರಲು ಫಸ್ಟ್ ಥಿಂಗ್ಸ್ ನಮ್ಮ ಒಂದು ಫೈಲು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇವೆಲ್ಲವನ್ನು ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ನನಗೆ ಅಂತೇಳಿ ಒಂದು 3 nighties ತೊಗೊಂಡಿದ್ದೀನಿ. ಸೊ 3 days ಇರಬೇಕಾಗುತ್ತೆ ಅಂತೇಳಿ 3 nighties ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಪಾಪುನ ಕ್ಯಾರಿ ಮಾಡೋದಕ್ಕೆ ಅಂತೇಳಿ ಒಂದು ಟವಲು, ಮತ್ತು ಇರಲಿ ಅಂತೇಳಿ ಒಂದು ಎಕ್ಸ್ಟ್ರಾ 2 shawls ತೊಗೊಂಡಿದ್ದೀನಿ. ಇದು ಬಂದು ಎಕ್ಸ್ಟ್ರಾ ಒಂದು ಬ್ಲ್ಯಾಂಕೆಟ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ನನಗೆ ಟವಲ್ ಬೇಕಾಗುತ್ತೆ ಅಂತೇಳಿ ಫೇಸ್ ವಾಶ್ ಅದಕ್ಕೆ ಅಂತೇಳಿ ನಾನು ಟವಲ್ ತೊಗೊಂಡಿದ್ದೀನಿ. ಇದು ಬಂದು ಎಕ್ಸ್ಟ್ರಾ ಒಂದು ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ಸೊ ಇರಲಿ ಯಾವುದಕ್ಕೂ ಅಂತೇಳಿ ಒಂದು ಎಕ್ಸ್ಟ್ರಾ ಒಂದು ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 3 ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ಸೊ ಅದು ಬಂದು ನೆಕ್ಸ್ಟು ಒಂದು ಬೇಬಿ ಟವಲ್ ತೊಗೊಂಡಿದ್ದೀನಿ. ಸೊ ನಾನು ಇದು ಮೀಶೋನಲ್ಲಿ ಬುಕ್ ಮಾಡಿದ್ವಿ, ತುಂಬಾ ಸಾಫ್ಟ್ ಇದೆ. ಸೊ ಬೇಬಿಗೆ ಅಂತೇಳಿ ಒಂದು ಟವಲ್ ಕ್ಯಾರಿ ಮಾಡ್ತೀನಿ. ಸೊ ಅದಾದಮೇಲೆ ನಮ್ಮಲ್ಲಿ ಏನು ಅಂದರೆ ಹಳೆ ಕಾಲದ ಸಂಪ್ರದಾಯದ ಪ್ರಕಾರ ಹುಟ್ಟೋ ಮಗುಗೆ ಹೊಸ ಬಟ್ಟೆ ಹಾಕೋದಿಲ್ಲ ನಾವು. ಸೊ ಹಾಗಾಗಿ ಹುಟ್ಟೋ ಮಗು ಹೆಣ್ಣೋ ಗಂಡ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಅದು ಹೆಣ್ಣು ಗಂಡ ಅಂತ ಗೊತ್ತಿರಲ್ಲ, ಅದು ತೆಗೆದು ಮತ್ತು ಹೊಸ ಬಟ್ಟೆ ಹಾಕಲ್ಲ. ಯಾವ್ದಾದ್ರು ಮಕ್ಕಳು ಯೂಸ್ ಮಾಡಿರೋದು ತೊಗೊಂಡ್ಬಂದು ಅದನ್ನು ನಾವು ವಾಶ್ ಮಾಡಿ ಅದನ್ನು ಹಾಕ್ತೀವಿ. ಹೊಸ ಬಟ್ಟೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದನ್ನು ದೊಡ್ಡವ್ರು ಹೇಳೋದನ್ನ ಫಾಲೋ ಮಾಡ್ಬೇಕಂತೇಳಿ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮೊದಲನೇ ನನ್ನ ಮಗಂದು ಎಲ್ಲ ಇತ್ತು, ಮೆಮೊರಿಗೆ ಅಂತೇಳಿ ಇಟ್ಬಿಟ್ಟಿದ್ದೆ. ಸೊ ಅದೇ ಆಗುತ್ತೆ ಅಂತೇಳಿ ಒಂದೇ ಒಂದು ಬಟ್ಟೆಗಳು ತೊಗೊಂಡಿದ್ದೀನಿ, ಮತ್ತು ತಲೆ ಕಟ್ಟೋದು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದು ಪಾಪು ಹಾಕ್ತಾನೆ ಹುಟ್ಟಿರೋ ಪಾಪುಗೆ ನೇಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಮುಖೆಲ್ಲ ಪಚ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಗ್ಲೌಸ್ ತೊಗೊಂಡಿದ್ದೀನಿ. ಇದನ್ನ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೇಬಿಗೆ ಸಾಕ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನನಗೆ ಸಾಕ್ಸ್ ತೊಗೊಂಡಿದ್ದೀನಿ, ಮತ್ತು ನನಗೆ ತಲೆ ಕಟ್ಟೋದಕ್ಕೆ ಹಾಗೆ ಒಂದು ಸ್ವೆಟರ್ ಸಹ ತೊಗೊಂಡಿದ್ದೀನಿ. ಯಾಕಂದರೆ ಇವಾಗ ಚಳಿ ಟೈಮು. ಸೊ ಹಾಗಾಗಿ ನಾವು ಎಷ್ಟು ಬೆಚ್ಚಗಿರ್ತೀವೋ ಅದು ನಮಗೆ ತುಂಬಾ ಒಳ್ಳೆಯದು. ತೀರಾ ಕೋಲ್ಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸೊ ಹಾಗಾಗಿ ಎಲ್ಲ ತೊಗೊಂಡಿದ್ದೀನಿ. ಸೊ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ. ಈ ಪಿಲ್ಲು ಅದೆಲ್ಲ ಮನೆಯಲ್ಲೇ ಇರುತ್ತೆ. ಸೊ ಹಾಸ್ಪಿಟ್ಲಿಗೆಲ್ಲ ಅದೆಲ್ಲ ಏನು ನೆಸೆಸಿಟಿ ಇಲ್ಲ ಅಂತೇಳಿ ನಾನು ಅದೆಲ್ಲ ಏನು ತೊಗೊಂಡಿಲ್ಲ. ಅದಾದಮೇಲೆ ಮಾಮೂಲಿ ಬೇಸಿಕ್ ಥಿಂಗ್ಸ್, ಬ್ರಷು, ಸೋಪು, ಕೋಮು, ಈ ಥರ ಒಂದು ಬೇಸಿಕ್ ಥಿಂಗ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಚಳಿಗಾಲ ಇರೋದ್ರಿಂದ ನಾನು ಬಂದು ನೀವಿಯಾ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ನನ್ನದು ಡ್ರೈ ಸ್ಕಿನ್ನು. ಸೊ ಇದು ನನಗೆ ತುಂಬ ಸೂಟ್ ಆಗಲ್ಲ. ಸೊ ಹಾಗಾಗಿ ನಾನು ನೀವಿಯಾ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಸೊ ಇಷ್ಟು. ಸೂಪರ್. ಸರಿ ಆಯ್ತು. ಸರಿ ಆಯ್ತು. ಊಟ ಮಾಡ. ಓಕೆ ಬಾಯ್. ಹಂಗೊಮ್ಮೆ ಮಾಡ್ತಿದ್ದೀನಿ. ಹುಷಾರಾಗಿದ್ದೀನಿ. ಇಷ್ಟು ನನ್ನ
ಹಾಸ್ಪಿಟಲ್ ಬ್ಯಾಗು. ಸೊ ನನಗೆ ಎಷ್ಟು ನೀಡ್ಸ್ ಇದೆಯೋ, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಮಾತ್ರ ನಾನು ತಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಮೇನ್ ಏನಂದ್ರೆ ದೇವರ ಆಶೀರ್ವಾದ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಮತ್ತೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ನಾವು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವೋ ಫಿಸಿಕಲಿ ಅಷ್ಟೇ ಸ್ಟ್ರಾಂಗ್ ಆಗಿರ್ತೀವಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಬ್ಲೆಸ್ ಮಾಡಿ ನನಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.